ಮತ್ತೆ ದಾಳಿ ಯತ್ನವನ್ನ ವಿಫಲಗೊಳಿಸಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಅದನ್ನ ಆಬ್ವಿಯಸ್ಲಿ ಇಂಡಿಯಾ ಹೊಡೆದಾಕಿದೆ. ಭಾರಿ ಸ್ಫೋಟದ ಸದ್ದು ಕೇಳಿ ಬಂದ ಬಗ್ಗೆ ಮಾಹಿತಿ ನೋಡಿ. ಪಠಾಣ್ಕೋಟ್ ಅಲ್ಲಿ ನಮ್ಮ ಡಿಫೆನ್ಸ್ ಪೋಸ್ಟ್ ಇದೆ, ಅದರ ಮೇಲೆ ವಾಯುನೆಲೆ ಏನಿದೆ, ವಾಯುನೆಲೆ ಮೇಲೆ ದಾಳಿಗೆ ಯತ್ನ, ಅದನ್ನ ಸಕ್ಸಸ್ಫುಲಿ ಡಿಫ್ಯೂಸ್ ಮಾಡಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿದೆ ಪಾಕಿಸ್ತಾನ. ಎಂಥ ಭಂಡತನಕ್ಕೆ ಬಿದ್ದಿದೆ ಅಂತಂದ್ರೆ, ಅಷ್ಟು ಬಿದ್ದು ನೆಲಕ್ಕೆ ಮಣ್ಣು ಮುಕ್ಕಿದ್ರು ಕೂಡ ಇನ್ನೂ ಪದೇ ಪದೇ ದಾಳಿಯನ್ನ ಮಾಡ್ತಾನೆ ಇದೆ. ಪಠಾಣ್ಕೋಟ್ ವಾಯುನೆಲೆ ಬಳಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಡ್ರೋನ್ ಬಳಸಿ ಆ ಡ್ರೋನ್ ಅನ್ನ ಹೊಡೆದು ಹಾಕಲಾಗಿದೆ. ಪ್ರತಿ ಕ್ಷಣ ಈಗ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ ಇದು. ಡ್ರೋನ್ ಬಳಸಿ ಪಠಾಣ್ಕೋಟ್ ವಾಯುನೆಲೆ ಬಳಿ ದಾಳಿ ಮಾಡೋದಕ್ಕೆ ಯತ್ನಿಸಿತ್ತು. ಭಾರಿ ಸ್ಫೋಟ ಆಯಿತು, ಸದ್ದು ಕೂಡ ಬಂತು. ಆದ್ರೆ ಅಲ್ಲಿ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಭಾರತ ಯಶಸ್ವಿಯಾಗಿ ಅದನ್ನ ಹೊಡೆದಾಕಿದೆ. ಪಾಕಿಸ್ತಾನದ ಪಠಾಣ್ಕೋಟ್ ದಾಳಿಯ ಯತ್ನವನ್ನ ಸಕ್ಸಸ್ಫುಲಿ ವಿಫಲಗೊಳಿಸಲಾಗಿದೆ. ಪಠಾಣ್ಕೋಟ್ ಮೇಲೆ ಮತ್ತೆ ದಾಳಿ ಯತ್ನವನ್ನ ವಿಫಲಗೊಳಿಸಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಅದನ್ನ ಆಬ್ವಿಯಸ್ಲಿ ಇಂಡಿಯಾ ಹೊಡೆದಾಕಿದೆ. ಭಾರಿ ಸ್ಫೋಟದ ಸದ್ದು ಕೇಳಿ ಬಂದ ಬಗ್ಗೆ ಮಾಹಿತಿ ನೋಡಿ. ಪಠಾಣ್ಕೋಟ್ ಅಲ್ಲಿ ನಮ್ಮ ಡಿಫೆನ್ಸ್ ಪೋಸ್ಟ್ ಇದೆ, ಅದರ ಮೇಲೆ ವಾಯುನೆಲೆ ಏನಿದೆ, ವಾಯುನೆಲೆ ಮೇಲೆ ದಾಳಿಗೆ ಯತ್ನ, ಅದನ್ನ ಸಕ್ಸಸ್ಫುಲಿ ಡಿಫ್ಯೂಸ್ ಮಾಡಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿದೆ ಪಾಕಿಸ್ತಾನ. ಎಂಥ ಭಂಡತನಕ್ಕೆ ಬಿದ್ದಿದೆ ಅಂತಂದ್ರೆ, ಅಷ್ಟು ಬಿದ್ದು ನೆಲಕ್ಕೆ ಮಣ್ಣು ಮುಕ್ಕಿದ್ರು ಕೂಡ ಇನ್ನೂ ಪದೇ ಪದೇ ದಾಳಿಯನ್ನ ಮಾಡ್ತಾನೆ ಇದೆ. ಪಠಾಣ್ಕೋಟ್ ವಾಯುನೆಲೆ ಬಳಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಡ್ರೋನ್ ಬಳಸಿ ಆ ಡ್ರೋನ್ ಅನ್ನ ಹೊಡೆದು ಹಾಕಲಾಗಿದೆ. ಪ್ರತಿ ಕ್ಷಣ ಈಗ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ ಇದು. ಡ್ರೋನ್ ಬಳಸಿ ಪಠಾಣ್ಕೋಟ್ ವಾಯುನೆಲೆಯ ಬಳಿ ದಾಳಿ ಮಾಡೋದಕ್ಕೆ ಯತ್ನಿಸಿತ್ತು. ಭಾರಿ ಸ್ಫೋಟ ಆಯಿತು, ಸದ್ದು ಕೂಡ ಬಂತು. ಆದ್ರೆ ಅಲ್ಲಿ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಭಾರತ ಯಶಸ್ವಿಯಾಗಿ ಅದನ್ನ ಹೊಡೆದಾಕಿದೆ. ಪಾಕಿಸ್ತಾನದ ಪಠಾಣ್ಕೋಟ್ ದಾಳಿಯ ಯತ್ನವನ್ನ ಸಕ್ಸಸ್ಫುಲಿ ವಿಫಲಗೊಳಿಸಲಾಗಿದೆ. ಪಠಾಣ್ಕೋಟ್ ಮೇಲೆ ಮತ್ತೆ ದಾಳಿ ಯತ್ನವನ್ನ ವಿಫಲಗೊಳಿಸಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಅದನ್ನ ಆಬ್ವಿಯಸ್ಲಿ ಇಂಡಿಯಾ ಹೊಡೆದಾಕಿದೆ. ಭಾರಿ ಸ್ಫೋಟದ ಸದ್ದು ಕೇಳಿ ಬಂದ ಬಗ್ಗೆ ಮಾಹಿತಿ ನೋಡಿ. ಪಠಾಣ್ಕೋಟ್ ಅಲ್ಲಿ ನಮ್ಮ ಡಿಫೆನ್ಸ್ ಪೋಸ್ಟ್ ಇದೆ, ಅದರ ಮೇಲೆ ವಾಯುನೆಲೆ ಏನಿದೆ, ವಾಯುನೆಲೆ ಮೇಲೆ ದಾಳಿಗೆ ಯತ್ನ, ಅದನ್ನ ಸಕ್ಸಸ್ಫುಲಿ ಡಿಫ್ಯೂಸ್ ಮಾಡಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿದೆ ಪಾಕಿಸ್ತಾನ. ಎಂಥ ಭಂಡತನಕ್ಕೆ ಬಿದ್ದಿದೆ ಅಂತಂದ್ರೆ, ಅಷ್ಟು ಬಿದ್ದು ನೆಲಕ್ಕೆ ಮಣ್ಣು ಮುಕ್ಕಿದ್ರು ಕೂಡ ಇನ್ನೂ ಪದೇ ಪದೇ ದಾಳಿಯನ್ನ ಮಾಡ್ತಾನೆ ಇದೆ. ಪಠಾಣ್ಕೋಟ್ ವಾಯುನೆಲೆ ಬಳಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಡ್ರೋನ್ ಬಳಸಿ ಆ ಡ್ರೋನ್ ಅನ್ನ ಹೊಡೆದು ಹಾಕಲಾಗಿದೆ. ಪ್ರತಿ ಕ್ಷಣ ಈಗ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ ಇದು. ಡ್ರೋನ್ ಬಳಸಿ ಪಠಾಣ್ಕೋಟ್ ವಾಯುನೆಲೆಯ ಬಳಿ ದಾಳಿ ಮಾಡೋದಕ್ಕೆ ಯತ್ನಿಸಿತ್ತು. ಭಾರಿ ಸ್ಫೋಟ ಆಯಿತು, ಸದ್ದು ಕೂಡ ಬಂತು. ಆದ್ರೆ ಅಲ್ಲಿ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಭಾರತ ಯಶಸ್ವಿಯಾಗಿ ಅದನ್ನ ಹೊಡೆದಾಕಿದೆ. ಪಾಕಿಸ್ತಾನದ ಪಠಾಣ್ಕೋಟ್ ದಾಳಿಯ ಯತ್ನವನ್ನ ಸಕ್ಸಸ್ಫುಲಿ ವಿಫಲಗೊಳಿಸಲಾಗಿದೆ. ಪಠಾಣ್ಕೋಟ್ ಮೇಲೆ ಮತ್ತೆ ದಾಳಿ ಯತ್ನವನ್ನ ವಿಫಲಗೊಳಿಸಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಅದನ್ನ ಆಬ್ವಿಯಸ್ಲಿ ಇಂಡಿಯಾ ಹೊಡೆದಾಕಿದೆ. ಭಾರಿ ಸ್ಫೋಟದ ಸದ್ದು ಕೇಳಿ ಬಂದ ಬಗ್ಗೆ ಮಾಹಿತಿ ನೋಡಿ. ಪಠಾಣ್ಕೋಟ್ ಅಲ್ಲಿ ನಮ್ಮ ಡಿಫೆನ್ಸ್ ಪೋಸ್ಟ್ ಇದೆ, ಅದರ ಮೇಲೆ ವಾಯುನೆಲೆ ಏನಿದೆ, ವಾಯುನೆಲೆ ಮೇಲೆ ದಾಳಿಗೆ ಯತ್ನ, ಅದನ್ನ ಸಕ್ಸಸ್ಫುಲಿ ಡಿಫ್ಯೂಸ್ ಮಾಡಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿದೆ ಪಾಕಿಸ್ತಾನ. ಎಂಥ ಭಂಡತನಕ್ಕೆ ಬಿದ್ದಿದೆ ಅಂತಂದ್ರೆ, ಅಷ್ಟು ಬಿದ್ದು ನೆಲಕ್ಕೆ ಮಣ್ಣು ಮುಕ್ಕಿದ್ರು ಕೂಡ ಇನ್ನೂ ಪದೇ ಪದೇ ದಾಳಿಯನ್ನ ಮಾಡ್ತಾನೆ ಇದೆ. ಪಠಾಣ್ಕೋಟ್ ವಾಯುನೆಲೆ ಬಳಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಡ್ರೋನ್ ಬಳಸಿ ಆ ಡ್ರೋನ್ ಅನ್ನ ಹೊಡೆದು ಹಾಕಲಾಗಿದೆ. ಪ್ರತಿ ಕ್ಷಣ ಈಗ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ ಇದು. ಡ್ರೋನ್ ಬಳಸಿ ಪಠಾಣ್ಕೋಟ್ ವಾಯುನೆಲೆಯ ಬಳಿ ದಾಳಿ ಮಾಡೋದಕ್ಕೆ ಯತ್ನಿಸಿತ್ತು. ಭಾರಿ ಸ್ಫೋಟ ಆಯಿತು, ಸದ್ದು ಕೂಡ ಬಂತು. ಆದ್ರೆ ಅಲ್ಲಿ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಭಾರತ ಯಶಸ್ವಿಯಾಗಿ ಅದನ್ನ ಹೊಡೆದಾಕಿದೆ. ಪಾಕಿಸ್ತಾನದ ಪಠಾಣ್ಕೋಟ್ ದಾಳಿಯ ಯತ್ನವನ್ನ ಸಕ್ಸಸ್ಫುಲಿ ವಿಫಲಗೊಳಿಸಲಾಗಿದೆ. ಪಠಾಣ್ಕೋಟ್ ಮೇಲೆ ಮತ್ತೆ ದಾಳಿ ಯತ್ನವನ್ನ ವಿಫಲಗೊಳಿಸಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಅದನ್ನ ಆಬ್ವಿಯಸ್ಲಿ ಇಂಡಿಯಾ ಹೊಡೆದಾಕಿದೆ. ಭಾರಿ ಸ್ಫೋಟದ ಸದ್ದು ಕೇಳಿ ಬಂದ ಬಗ್ಗೆ ಮಾಹಿತಿ ನೋಡಿ. ಪಠಾಣ್ಕೋಟ್ ಅಲ್ಲಿ ನಮ್ಮ ಡಿಫೆನ್ಸ್ ಪೋಸ್ಟ್ ಇದೆ, ಅದರ ಮೇಲೆ ವಾಯುನೆಲೆ ಏನಿದೆ, ವಾಯುನೆಲೆ ಮೇಲೆ ದಾಳಿಗೆ ಯತ್ನ, ಅದನ್ನ ಸಕ್ಸಸ್ಫುಲಿ ಡಿಫ್ಯೂಸ್ ಮಾಡಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿದೆ ಪಾಕಿಸ್ತಾನ. ಎಂಥ ಭಂಡತನಕ್ಕೆ ಬಿದ್ದಿದೆ ಅಂತಂದ್ರೆ, ಅಷ್ಟು ಬಿದ್ದು ನೆಲಕ್ಕೆ ಮಣ್ಣು ಮುಕ್ಕಿದ್ರು ಕೂಡ ಇನ್ನೂ ಪದೇ ಪದೇ ದಾಳಿಯನ್ನ ಮಾಡ್ತಾನೆ ಇದೆ.
ಪಠಾಣ್ ಕೋಟ್ ವಾಯುನೆಲೆ ಬಳಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಡ್ರೋನ್ ಬಳಸಿ ಆ ಡ್ರೋನ್ ಅನ್ನ ಹೊಡೆದು ಹಾಕಲಾಗಿದೆ. ಪ್ರತಿ ಕ್ಷಣ ಈಗ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ ಇದು. ಡ್ರೋನ್ ಬಳಸಿ ಪಠಾಣ್ ಕೋಟ್ ವಾಯುನೆಲೆಯ ಬಳಿ ದಾಳಿ ಮಾಡೋದಕ್ಕೆ ಯತ್ನಿಸಿತ್ತು. ಭಾರಿ ಸ್ಫೋಟ ಆಯಿತು, ಸದ್ದು ಕೂಡ ಬಂತು. ಆದ್ರೆ ಅಲ್ಲಿ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಭಾರತ ಯಶಸ್ವಿಯಾಗಿ ಅದನ್ನ ಹೊಡೆದಾಕಿದೆ. ಪಾಕಿಸ್ತಾನದ ಪಠಾಣ್ ಕೋಟ್ ದಾಳಿಯ ಯತ್ನವನ್ನ ಸಕ್ಸಸ್ಫುಲಿ ವಿಫಲಗೊಳಿಸಲಾಗಿದೆ. ಪಠಾಣ್ ಕೋಟ್ ಮೇಲೆ ಮತ್ತೆ ದಾಳಿ ಯತ್ನವನ್ನ ವಿಫಲಗೊಳಿಸಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಅದನ್ನ ಆಬ್ವಿಯಸ್ಲಿ ಇಂಡಿಯಾ ಹೊಡೆದಾಕಿದೆ. ಭಾರಿ ಸ್ಫೋಟದ ಸದ್ದು ಕೇಳಿ ಬಂದ ಬಗ್ಗೆ ಮಾಹಿತಿ ನೋಡಿ. ಪಠಾಣ್ ಕೋಟ್ ಅಲ್ಲಿ ನಮ್ಮ ಡಿಫೆನ್ಸ್ ಪೋಸ್ಟ್ ಇದೆ, ಅದರ ಮೇಲೆ ವಾಯುನೆಲೆ ಏನಿದೆ, ವಾಯುನೆಲೆ ಮೇಲೆ ದಾಳಿಗೆ ಯತ್ನ, ಅದನ್ನ ಸಕ್ಸಸ್ಫುಲಿ ಡಿಫ್ಯೂಸ್ ಮಾಡಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿದೆ ಪಾಕಿಸ್ತಾನ. ಎಂಥ ಭಂಡತನಕ್ಕೆ ಬಿದ್ದಿದೆ ಅಂತಂದ್ರೆ, ಅಷ್ಟು ಬಿದ್ದು ನೆಲಕ್ಕೆ ಮಣ್ಣು ಮುಕ್ಕಿದ್ರು ಕೂಡ ಇನ್ನು ಪದೇ ಪದೇ ದಾಳಿಯನ್ನ ಮಾಡ್ತಾನೆ ಇದೆ. ಪಠಾಣ್ ಕೋಟ್ ವಾಯುನೆಲೆ ಬಳಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಡ್ರೋನ್ ಬಳಸಿ ಆ ಡ್ರೋನ್ ಅನ್ನ ಹೊಡೆದು ಹಾಕಲಾಗಿದೆ. ಪ್ರತಿ ಕ್ಷಣ ಈಗ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ ಇದು. ಡ್ರೋನ್ ಬಳಸಿ ಪಠಾಣ್ ಕೋಟ್ ವಾಯುನೆಲೆಯ ಬಳಿ ದಾಳಿ ಮಾಡೋದಕ್ಕೆ ಯತ್ನಿಸಿತ್ತು. ಭಾರಿ ಸ್ಫೋಟ ಆಯಿತು, ಸದ್ದು ಕೂಡ ಬಂತು. ಆದ್ರೆ ಅಲ್ಲಿ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಭಾರತ ಯಶಸ್ವಿಯಾಗಿ ಅದನ್ನ ಹೊಡೆದಾಕಿದೆ. ಪಾಕಿಸ್ತಾನದ ಪಠಾಣ್ ಕೋಟ್ ದಾಳಿಯ ಯತ್ನವನ್ನ ಸಕ್ಸಸ್ಫುಲಿ ವಿಫಲಗೊಳಿಸಲಾಗಿದೆ. ಪಠಾಣ್ ಕೋಟ್ ಮೇಲೆ ಮತ್ತೆ ದಾಳಿ ಯತ್ನವನ್ನ ವಿಫಲಗೊಳಿಸಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಅದನ್ನ ಆಬ್ವಿಯಸ್ಲಿ ಇಂಡಿಯಾ ಹೊಡೆದಾಕಿದೆ. ಭಾರಿ ಸ್ಫೋಟದ ಸದ್ದು ಕೇಳಿ ಬಂದ ಬಗ್ಗೆ ಮಾಹಿತಿ ನೋಡಿ. ಪಠಾಣ್ ಕೋಟ್ ಅಲ್ಲಿ ನಮ್ಮ ಡಿಫೆನ್ಸ್ ಪೋಸ್ಟ್ ಇದೆ, ಅದರ ಮೇಲೆ ವಾಯುನೆಲೆ ಏನಿದೆ, ವಾಯುನೆಲೆ ಮೇಲೆ ದಾಳಿಗೆ ಯತ್ನ, ಅದನ್ನ ಸಕ್ಸಸ್ಫುಲಿ ಡಿಫ್ಯೂಸ್ ಮಾಡಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿದೆ ಪಾಕಿಸ್ತಾನ. ಎಂಥ ಭಂಡತನಕ್ಕೆ ಬಿದ್ದಿದೆ ಅಂತಂದ್ರೆ, ಅಷ್ಟು ಬಿದ್ದು ನೆಲಕ್ಕೆ ಮಣ್ಣು ಮುಕ್ಕಿದ್ರು ಕೂಡ ಇನ್ನು ಪದೇ ಪದೇ ದಾಳಿಯನ್ನ ಮಾಡ್ತಾನೆ ಇದೆ. ಪಠಾಣ್ ಕೋಟ್ ವಾಯುನೆಲೆ ಬಳಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಡ್ರೋನ್ ಬಳಸಿ ಆ ಡ್ರೋನ್ ಅನ್ನ ಹೊಡೆದು ಹಾಕಲಾಗಿದೆ. ಪ್ರತಿ ಕ್ಷಣ ಈಗ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ ಇದು. ಡ್ರೋನ್ ಬಳಸಿ ಪಠಾಣ್ ಕೋಟ್ ವಾಯುನೆಲೆಯ ಬಳಿ ದಾಳಿ ಮಾಡೋದಕ್ಕೆ ಯತ್ನಿಸಿತ್ತು. ಭಾರಿ ಸ್ಫೋಟ ಆಯಿತು, ಸದ್ದು ಕೂಡ ಬಂತು. ಆದ್ರೆ ಅಲ್ಲಿ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಭಾರತ ಯಶಸ್ವಿಯಾಗಿ ಅದನ್ನ ಹೊಡೆದಾಕಿದೆ. ಪಾಕಿಸ್ತಾನದ ಪಠಾಣ್ ಕೋಟ್ ದಾಳಿಯ ಯತ್ನವನ್ನ ಸಕ್ಸಸ್ಫುಲಿ ವಿಫಲಗೊಳಿಸಲಾಗಿದೆ. ಪಠಾಣ್ ಕೋಟ್ ಮೇಲೆ ಮತ್ತೆ ದಾಳಿ ಯತ್ನವನ್ನ ವಿಫಲಗೊಳಿಸಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಅದನ್ನ ಆಬ್ವಿಯಸ್ಲಿ ಇಂಡಿಯಾ ಹೊಡೆದಾಕಿದೆ. ಭಾರಿ ಸ್ಫೋಟದ ಸದ್ದು ಕೇಳಿ ಬಂದ ಬಗ್ಗೆ ಮಾಹಿತಿ ನೋಡಿ. ಪಠಾಣ್ ಕೋಟ್ ಅಲ್ಲಿ ನಮ್ಮ ಡಿಫೆನ್ಸ್ ಪೋಸ್ಟ್ ಇದೆ, ಅದರ ಮೇಲೆ ವಾಯುನೆಲೆ ಏನಿದೆ, ವಾಯುನೆಲೆ ಮೇಲೆ ದಾಳಿಗೆ ಯತ್ನ, ಅದನ್ನ ಸಕ್ಸಸ್ಫುಲಿ ಡಿಫ್ಯೂಸ್ ಮಾಡಲಾಗಿದೆ. ಡ್ರೋನ್ ಬಳಸಿ ದಾಳಿಗೆ ಯತ್ನಿಸಿದೆ ಪಾಕಿಸ್ತಾನ. ಎಂಥ ಭಂಡತನಕ್ಕೆ ಬಿದ್ದಿದೆ ಅಂತಂದ್ರೆ, ಅಷ್ಟು ಬಿದ್ದು ನೆಲಕ್ಕೆ ಮಣ್ಣು ಮುಕ್ಕಿದ್ರು ಕೂಡ ಇನ್ನು ಪದೇ ಪದೇ ದಾಳಿಯನ್ನ ಮಾಡ್ತಾನೆ ಇದೆ. ಪಠಾಣ್ ಕೋಟ್ ವಾಯುನೆಲೆ ಬಳಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನ. ಡ್ರೋನ್ ಬಳಸಿ ಆ ಡ್ರೋನ್ ಅನ್ನ ಹೊಡೆದು ಹಾಕಲಾಗಿದೆ.